ಜೀನಾಗೆ ಸಂಪಾದಕತ್ವದಲ್ಲಿ ಜಿಯಾನಾಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜಾತ್ರೆ ಹಿನ್ನೆಲೆ 3 ಕಿಲೋಮೀಟರ್ ನಡೆದು ವ್ಯವಸ್ಥೆ ಪರಿಶೀಲನೆ ನಡೆಸಿದ ಶಾಸಕರು. ರಸ್ತೆ ಇಕ್ಕೆಲಗಳಲ್ಲಿ ಗೂಡಂಗಡಿ ತೆರವುಗೊಳಿಸಲು ಖಡಕ್ ಸೂಚನೆ. ರಾಯ್ ನಿಧನಕ್ಕೆ ಬೇಸರ ವ್ಯಕ್ತಪಡಿಸಿದ ಶಾಸಕರು. ವಿಜಯ್ ಮಲ್ಯ ಬಡ್ಡಿ ಮನ್ನಾ ಮಾಡಿ ಇಲ್ಲೇ ಉಳಿಸಿಕೊಳ್ಳಬೇಕಾಗಿತ್ತು ಎಂದ ಬೇಳೂರು. ಭೀಮನೇರಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಜಿ ನರೇಗಾ ಉಳಿಸಿ ವಿಜಿ ರಾಮ್ಜಿ ಕೈಬಿಡಿ ಕಾಂಗ್ರೆಸ್ ಅಭಿಯಾನ ಪ್ರಾರಂಭ. ಕೇಂದ್ರ ಸರ್ಕಾರದ ಗಾಂಧೀಜಿ ವಿರೋಧಿ ನೀತಿ ಖಂಡಿಸಿದ ಜಯಂತ್ ಚಂದ್ರಪ್ಪ. ಅರಮನೆಯಂತೆ ಕಂಗೊಳಿಸುತ್ತಿರುವ ಮಾರಮ್ಮ ಪ್ರತಿಷ್ಠಾಪನೆ ಪೆಂಡಾಲ್. ಗಿರೀಶ್ ಮನೋಜ್ ಕಲಾದೃಷ್ಟಿ. ಲೈಟಿಂಗ್ ಅರುಣ್ ಬುದ್ಧಿಮತ್ತೆಯಲ್ಲಿ ಸೃಷ್ಟಿಯಾದ ಜೋಧ್ಪುರ ಅರಮನೆ. ಅಮ್ಮನವರಿಗೆ ಬಾಗಿನ ಹಾಗೂ ಸೀರೆ ಒಪ್ಪಿಸುವ ಶಾಸ್ತ್ರಕ್ಕೆ ಸಾಕ್ಷಿಯಾದ ಹೊಳ್ಳೆ ಮನೆತನ. ಈಗ ಸುದ್ದಿಯ ವಿವರ. ರಸ್ತೆ ಇಕ್ಕೆಲಗಳಲ್ಲಿ ಗೂಡಂಗಡಿಗಳನ್ನು ಇರಿಸಿಕೊಂಡು ಊರಿನ ಸೌಂದರ್ಯ ಹಾಳು ಮಾಡಬೇಡಿ. ಜಾತ್ರೆ ಹಿನ್ನೆಲೆಯಲ್ಲಿ ಸಾಗರಕ್ಕೆ ಬರುವ ಪ್ರವಾಸಿಗರಿಗೆ ಊರಿನ ಬಗ್ಗೆ ಅಗೌರವ ಮೂಡುವ ಸಾಧ್ಯತೆ ಉಂಟಾಗಬಹುದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಬಿಎಚ್ ರಸ್ತೆಯಲ್ಲಿ ಭಾನುವಾರ ಜಾತ್ರೆ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯದ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಲಸಿ ಚಂದ್ರಪ್ಪ, ಸುರೇಶ್ ಬಾಬು, ವಿಲ್ಸನ್ ಗೋನ್ಸಾಲ್ವಿಸ್, ರವಿಕುಮಾರ್ HM, ಗಣಪತಿ ಮಂಡಗಳಲೆ, ರಮೇಶ್ ಟಿಬಿ ಇನ್ನಿತರರು ಹಾಜರಿದ್ದರು. ಭೇಟಿ ಮಾಡಿದ್ರೆ ನಾವು ಯಾವುದೋ ಒಂದು ಪಾರ್ಟಿ ಇದರಲ್ಲಿ ಅದು ಬಿಟ್ಟರೆ ನನಗೆ ಎಲ್ಲೂ ಅಷ್ಟೊಂದು ಇರಲಿಲ್ಲ. ಪಾಪ ನನಗೂ ಹೇಳಿದ್ರು ಒಂದು ಸರಿ ಎಲ್ಲ ಮಾತಾಡೋಣ ಬನ್ನಿ ಅಂತಲೂ ಕರೆದಿದ್ರು. ಒಟ್ಟಿನಲ್ಲಿ ಉದ್ಯಮಿಗಳು ಈ ರೀತಿಯ ಸಾವು ನಿಜವಾಗಲೂ ದುರಂತ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಮಲ್ಯ ಒಬ್ಬರು ಇದ್ದರು, ಅವ್ರನ್ನೂ ಸಹ ಈಗ ಅಲ್ಲಿ ಹೋಗಿಬಿಟ್ಟಿದ್ದಾರೆ. ಅವ್ರ ಪಾಪ ಹಸುಲು ಕಟ್ತೀನಿ ಅಂತ ಹೇಳಿದ್ರು, ಹಸುಲು ಕಟ್ಟಕ್ಕೂ ಇವ್ರು ಬಿಡಲಿಲ್ಲ. ಯಾರ್ಯಾರಿಗೋ ಮನ್ನಾ ಮಾಡಿದರು. ನಮ್ಮ ದೇಶದ ಒಬ್ಬ ದೊಡ್ಡ ಉದ್ಯಮಿಗೆ ಉದ್ಯೋಗ ಕೊಟ್ಟವನಿಗೆ ಮನ್ನಾ ಮಾಡೋಕ್ಕೆ ಇವ್ರಿಗೆ ಆಗಲಿಲ್ಲ. ಹಸುಲು ಕೊಡ್ತೀನಿ ಅಂದರೂ ಬಿಡಲಿಲ್ಲ. ಯಾರ್ಯಾರಿಗೋ ಲಕ್ಷಾಂತರ ಸಾಲ ಮನ್ನಾ ಮಾಡಿದರು. ಆದರೆ ಇದೇನೋ IT ಕಂಪನಿಯಲ್ಲಿ ಅದಕ್ಕೆ ಇನ್ನೊಂದು ಅಂತ ಏನೋ ಹೇಳ್ತಾ ಇದ್ದಾರೆ. ಏನೋ ಇರಲಿ, ಪಾಪ ಉದ್ಯಮಿಗಳು ಸಿದ್ಧಾರ್ಥ ತೆಗೆದುಕೊಂಡಿದ್ದು ಇದು ಆಗಿರೋದು, ಈ ಥರ ಉದ್ಯಮಿಗಳು ಸಾವು ಕರ್ನಾಟಕಕ್ಕೆ ನಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ. ನಾನು ಅಸೆಂಬ್ಲಿ ಏರಿಯಾದಿಂದ ನಾನು ಇರಲಿಲ್ಲ. ನಿನ್ನೆ ಸಂಜೆ ಬಂದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ IB ಸರ್ಕಲ್ನಿಂದ ನಾನು ಈಗ ಪವಿತ್ರ ಹೋಟ್ಲವರೆಗೂ ನಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಗಿಡಗಳ ನೆಡುವಂಥದ್ದು ಮತ್ತು ಏನು ದ್ವಾರಪಾಲಕ ಮಾಡಿದಾರಲ್ಲ, ಏನದು ಮಹಾದ್ವಾರಗಳು, ಅದಕ್ಕೂ ಲೈಟಿಂಗು ಎಲ್ಲ ಏನಿದೆ ಅದೆಲ್ಲ ನೋಡಿಕೊಂಡು, ಆಮೇಲೆ ಅಲ್ಲೊಂದಿಟ್ಟು ಹಿಂದೆ ತುಂಡುಗಳೆಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ಫಾರೆಸ್ಟ್ ಇಲಾಖೆಯನ್ನು ಕರೆಸಿ ಎತ್ತಾಕಲಿಕ್ಕೆ ಇವತ್ತು ಆದೇಶ ಕೊಟ್ಟಿದ್ದೀನಿ. ಜೊತೆಗೆ ಅಲ್ಲಿಂದ ಬರ್ತಿದ್ದಂಗೆ ಯಾವ್ಯಾವ ಅಂಗಡಿಗಳಿದ್ದು ಟಾರ್ಪಲ್ ಹಾಕಿಟ್ಟು ಫುಟ್ಪಾತಲ್ಲಿ ಎಲ್ಲವನ್ನ ತಗ್ಸಿ ಅವರಿಗೆಲ್ಲ ಇದು ಮಾಡೋಕ್ಕೆ ಹೇಳಿದ್ದೀನಿ. ಫುಟ್ಪಾತಲ್ಲಿರುವಂಥ ಯಾವ್ಯಾವುದು ಕೆಲವರು ಅಂಗಡಿಯವರೆಲ್ಲ ವಸ್ತುಗಳಲ್ಲಿ ಇಟ್ಟಿದ್ದು ಸಹ ಈಗಾಗಲೇ ತೆರವುಗೊಳಿಸೋಕ್ಕೆ ಆದೇಶ ಮಾಡಿದ್ದೀವಿ. ಅಲ್ಲಿಂದ ಬರ್ತಾ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಒಂದಿಷ್ಟು ಕೆಲಸ ಆಗಬೇಕಾಯಿತು. ಈ ಹೊಸ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೊಂದಿಷ್ಟು ಟಾರ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಎಲ್ಲ ನೋಡಿಕೊಂಡೇ ಬಂದಿದ್ದೀನಿ. ನಾನು ಅಷ್ಟು ತೆರವುಗೊಳಿಸ್ಬೇಕಂತ ಹೇಳಿದ್ದೀನಿ. ಉದ್ದೇಶ ಏನಂದರೆ, ಸಾಗರಕ್ಕೆ ಭಾಳಷ್ಟು ಜನ ಬರೋದ್ರಿಂದ ಇವರು ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಹಾಕೊಳ್ಳೋಕ್ಕೆ ನಾವು ತಾರಸ್ತೆ ಮಾಡಿದ್ದಲ್ಲ, ಮತ್ತು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದೀವಿ. ಆದಷ್ಟು ಇನ್ನೂ ಕೆಲಸ ಇಲ್ಲೆಲ್ಲ ಹಾಕ್ಬೇಕು, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಆದಷ್ಟು ಮಾಡ್ತಾಯಿದ್ದೀವಿ. ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತಾಯಿದ್ವಿ. ಹಾಗೆ ರೋಡುಗಳು ಸಹ ಬಹುಶಃ ನಾಳೆ ಒಳಗೆ ಸುಮಾರು ರಸ್ತೆಗಳು, ಸಂಪರ್ಕ ರಸ್ತೆಗಳೆಲ್ಲ ಮುಕ್ತಾಯ ಮಾಡ್ತೀನಿ. ಆನಂತರ ನಿಲ್ಲಿಸ್ಬಿಡ್ತೀವಿ. ಆಮೇಲೆ ಎಲ್ಲವೂ ಪ್ರತಿಯೊಂದು ಯಾವುದೇ ಕೊರತೆ ಆಗಬಾರೋ ರೀತಿಯಲ್ಲಿ ತೊಗೊಂಡಿದ್ದೀನಿ. ಖಂಡಿತ ನನ್ನ ಜವಾಬ್ದಾರಿ ಹೊತ್ಕೊಂಡಿದ್ದೀವಿ. ಹಾಗಾಗಿ ಮಾರಿ ಜಾತ್ರೆ ಚೆನ್ನಾಗಾಗಬೇಕು, ಸಾಗರದ ಬಂದ ಜನರಿಗೂ ಖುಷಿ ಆಗಬೇಕು. ಮತ್ತು ಸಾಗರದ ದೊಡ್ಡ ಒಂದು ಹಬ್ಬ ಇದು. ನಮ್ಮ ಸಾಗರ ಮಾರಿ ಜಾತ್ರೆ ಅಂದರೆ ಇಡೀ ರಾಜ್ಯದ ಜನ ಬರುವಂಥ ದೊಡ್ಡ ಹಬ್ಬ. ತಾಯಿ ದರ್ಶನಕ್ಕೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಇವತ್ತು ಸಂಜೆ ಮಾರಿಗುಡಿಯ ಏನು ಮಂಟಪ ಏನು ಮಾಡಿದ್ದಾರೆ, ಇವತ್ತು ಡೆಕೋರೇಷನ್ ಎಲ್ಲ ಏನು ಮಾಡಿದ್ದಾರೆ, ಅದನ್ನು ಸಹ ಸಂಜೆ ಹೋಗಿ ನೋಡ್ತಾ ಇದ್ದೀನಿ. ಅದು ಹೇಗಿದೆ ಅಂತ ನೋಡಿಬಿಟ್ಟು ಅಲ್ಲೂ ಸಹ ಒಂದು ವಿಸಿಟ್ ಮಾಡೋದು ಇದರಲ್ಲಿ ಹಾಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಎಂಜಿ ನರೇಗಾ ಯೋಜನೆ ಹೆಸರು ಬದಲಾಯಿಸಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಿಶ್ಯಕ್ತಗೊಳಿಸುವ ಪ್ರಯತ್ನ ನಡೆಸುತ್ತಿರುವುದನ್ನು ಖಂಡಿಸಿ ಭಾನುವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭೀಮನೇರಿ ಗ್ರಾಮ ಪಂಚಾಯಿತಿಯ ಸೂರನಗದ್ದೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಜಾಥಾಕ್ಕೆ ಚಾಲನೆ ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ BR ಜಯಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿದರು. ತುಕಾರಾಮ್ ಶಿರವಾಳ, ಆನಂದ್ ಭೀಮನೇರಿ, ಅಣ್ಣಪ್ಪ ಭೀಮನೇರಿ, ನಾರಾಯಣಪ್ಪ ಸೂರನಗದ್ದೆ, ಗುರು, ರೇಖಾ, ಲಕ್ಷ್ಮಿ, ಕನ್ನಪ್ಪ ಮುಳಕೇರಿ, ರಂಗಣ್ಣ, ಜಯರಾಮ್ ಸೂರನಗದ್ದೆ, ಗಿರೀಶ್, ಉಮೇಶ್ ಸೂರನಗದ್ದೆ, ಶಿವಪ್ಪ ಇನ್ನಿತರರು ಹಾಜರಿದ್ದರು. ಯೋಜನೆಯನ್ನ
ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 2005ರಲ್ಲಿ ಅದನ್ನು ದೇಶಾದ್ಯಂತ ಜಾರಿಗೆ ಕೊಟ್ಟರು. ಆ ದೇಶದ ಪ್ರಕಾರ ಗ್ರಾಮ ಪಂಚಾಯತ್ಗಳು ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ಗ್ರಾಮ ಸಭೆಯಲ್ಲಿ ಆ ಗ್ರಾಮದಲ್ಲಿ ಆಗಬೇಕಾದಂಥ ಕಾಮಗಾರಿಗಳನ್ನು ತೀರ್ಮಾನ ಮಾಡಬೇಕು. ಗ್ರಾಮ ಪಂಚಾಯತಿಗಳಿಗೆ ನೇರವಾಗಿ ಕೇಂದ್ರದಿಂದ ಹಣ ಬಿಡುಗಡೆ ಆಗಬೇಕು. ಈ ರೀತಿ ಒಂದು ಗ್ರಾಮದ ಅಭಿವೃದ್ಧಿಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅನ್ನೋದು ಸಹಾಯ ಆಗಿತ್ತು. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ವರ್ಷಕ್ಕೆ 4-5 ಕೋಟಿ ರೂಪಾಯಿಗಳ ಅಭಿವೃದ್ಧಿಯನ್ನು ಸಾಧನೆ ಮಾಡಲಾಗ್ತಾ ಇತ್ತು. ಈಗ ಮೋದಿ ಸರ್ಕಾರ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅದರಿಂದ ತೆಗೆದುಹಾಕಲಾಗಿದೆ. ನಮ್ಮ ಪ್ರಶ್ನೆ ಎನ್ನುವುದಂದರೆ, ನೀವು ಈ ಕಾರ್ಯಕ್ರಮವನ್ನು ಇನ್ನಷ್ಟು ವಿಸ್ತರಣೆ ಮಾಡೋದ್ರ ಬದಲಿಗೆ ಅದು ಇನ್ನೂ ಹೆಚ್ಚು ಹಣ ಗ್ರಾಮಕ್ಕೆ ಸಂದಾಯ ಆಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಸಾಧನೆ ಮಾಡುವ ಕಾರ್ಯಕ್ರಮಗಳನ್ನು ನೀವು ರೂಪಿಸೋ ಬದಲಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನೀವು ತೆಗೆದುಹಾಕಿರೋದಕ್ಕೆ ಸಮರ್ಥನೆ ಏನು ಅನ್ನೋದು ಈ ದೇಶದ ಜನಕ್ಕೆ ನೀವು ಕೊಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿರೋದು ಇಡೀ ದೇಶಕ್ಕೆ ಮಾಡಿದಂಥ ಅಪಮಾನ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೇವೆ. ಎರಡನೇದಾಗಿ, ಗ್ರಾಮ ಪಂಚಾಯತ್ಗಳ ಅಧಿಕಾರವನ್ನು ಮೊಟಕು ಮಾಡಿ ಇವತ್ತು ಕೇಂದ್ರಕ್ಕೆ ಆ ಅಧಿಕಾರ ಹಸ್ತಾಂತರ ಆಗಿದೆ. ಇನ್ನು ಮುಂದೆ ಗ್ರಾಮದಲ್ಲಿ ಆಗಬೇಕಾದ ಕೆಲಸಗಳಿಗೆ ಪಾರ್ಲಿಮೆಂಟ್ ಮೆಂಬರ್ಗಳನ್ನು ಹಿಡಿದು ಕೇಂದ್ರದಿಂದ ಒಪ್ಪಿಗೆ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೂರನೇದಾಗಿ, ರಾಜ್ಯ ಸರ್ಕಾರಗಳು 40% ಅನುದಾನವನ್ನು ಪೂರೈಕೆ ಮಾಡಬೇಕು ಅಂತೇಳಿ ಕಾಯ್ದೆಯಲ್ಲಿ ಬರೆಯಲಾಗಿದೆ. ಇದರಿಂದಾಗಿ ರಾಜ್ಯಗಳ ಮೇಲೂ ಕೂಡ ಆರ್ಥಿಕ ಹೊರೆ ಬರುವ ಹಾಗೆ ಮಾಡಿ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಸಂಪೂರ್ಣವಾಗಿ ವಿಫಲ ಮಾಡಬೇಕು ಅನ್ನುವಂಥ ಹುನ್ನಾರ ಇದರಲ್ಲಿ ನಮಗೆ ಕಾಣ್ತಾ ಇದೆ. ಆದ್ದರಿಂದ ಗ್ರಾಮದ ಜನರು ಇದನ್ನು ವಿರೋಧಿಸಬೇಕು, ಇದನ್ನು ಪ್ರತಿಭಟಿಸಬೇಕು, ಇದನ್ನು ಸರಿಪಡಿಸಬೇಕು ಅನ್ನುವಂಥ ಆಗ್ರಹದೊಂದಿಗೆ ನಾವು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ರೀತಿಯ ಸಭೆಗಳನ್ನು ಮಾಡಿ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ನಿರ್ಧಾರವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಜಾರಿ ಇತ್ತು, ಆ ಹೆಸರನ್ನು ತೆಗೆದು VG ರಾಮ್ಜಿಯನ್ನು ಹೆಸರನ್ನು ಕೊಡೋದ್ರ ಮೂಲಕ ಕೇಂದ್ರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸ್ಥಗಿತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದರ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ತಾಲೂಕು ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ದೇಶಕ್ಕೆ ಅಪಾಯಕಾರಿ ಸಂದೇಶ. ಕೇಂದ್ರ ಸರ್ಕಾರದ ಈ ಗಾಂಧೀಜಿ ಹೆಸರು ಬದಲಾವಣೆ. ಗಾಂಧೀಜಿಯವರಂದರೆ ಈ ದೇಶದ ಮಹಾನ್ ನಾಯಕರೊಬ್ಬರವರು. ಅವರು ನಮ್ಮ ದೇಶದಲ್ಲದೆ ಪ್ರಪಂಚಾದ್ಯಂತ ಹೆಸರನ್ನು ಮಾಡಿದಂಥ ಒಬ್ಬ ಯುಗ ಪುರುಷ. ಅಂತ ಮಹಾತ್ಮನ ಹೆಸರನ್ನು ಕಡಿತಗೊಳಿಸೋದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಕ್ಷದ ವತಿಯಿಂದ ಧಿಕ್ಕಾರವನ್ನು ಹೇಳ್ತಾ, ಯಾಕಂದರೆ ಇದು ಹಳ್ಳಿಯ ಜನರ ಬದುಕಿನ ಬವಣೆ ನೀಗಿಸಲಿಕ್ಕೆ ಮಾನ್ಯ ಮನಮೋಹನ್ ಸಿಂಗ್ ಅವರು ಜಾರಿ ಕೊಟ್ಟಂಥ ಈ ಕಾರ್ಯಕ್ರಮ. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಒಂದು ಪಂಚಾಯತಿಗೆ 4-5 ಕೋಟಿ ರೂಪಾಯಿ ಹಣ ಬರೋದು. ರೈತರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಕ್ರಿಯೋಜನೆ ತಯಾರಿಸಿ ಅದನ್ನು ತಾಲೂಕು ಪಂಚಾಯತಿಯಿಂದ ಅನುಮೋದನೆ ಮಾಡಿ ಜಿಲ್ಲಾ ಪಂಚಾಯತಿ ಕಳಿಸಿ ಅಪ್ರೂವಲ್ ತಗೊಂಡು ಕೆಲಸವನ್ನು ಆಯಾ ಗ್ರಾಮಗಳಲ್ಲಿ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮ ಜನರ ಒಟ್ಟು ಮಾಡಿಕೊಂಡು ಕೆಲಸ ಮಾಡೋರು. ಹೆಚ್ಚು ರೈತರಿಗೆ 100ಕ್ಕೆ 100 ಈ ಉದ್ಯೋಗದಿಂದ ಅನುಕೂಲ ಆಗಿತ್ತು. ಅದನ್ನು ಇವತ್ತು ಮೋದಿ ಸರ್ಕಾರ ಹಂತ ಹಂತವಾಗಿ ಕಡಿತಗೊಳಿಸ್ತಾ ಹಣವನ್ನು ಸರಿಯಾಗಿ ಬಿಡುಗಡೆ ಮಾಡ್ತಿಲ್ಲ. ಆದ ಗ್ರಾಮ ಪಂಚಾಯತಿ ಸದಸ್ಯರಾದವರಿಗೆ ಅಧ್ಯಕ್ಷರಾದವರಿಗೆ ಮಾತ್ರ ಅದರ ಹೆಚ್ಚು ಅನುಭವ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಈ ನರೇಗಾ ಯೋಜನೆಯ ಗಾಂಧೀಜಿಯವರ ಹೆಸರನ್ನು ಏನು ತೆಗೆದಿದ್ದಾರೆ, ಈ ಹೆಸರು ಉದ್ಯೋಗ ಖಾತ್ರಿ ಯೋಜನೆಯನ್ನು, ಅದರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದು ನಿರಂತರ ನಾವು ಇದನ್ನು ಹೋರಾಟ ಮಾಡ್ತೀವಿ. ಮೋದಿ ಅವರು ಏನು VG ರಾಮ್ಜಿ ಹೆಸರಿಟ್ಟಿದ್ದಾರೆ ಅದನ್ನು ವಾಪಸ್ ತಗೋಬೇಕು.
ಪುನಃ ಗಾಂಧೀಜಿ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ನಾವು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರ ಹೋರಾಟವನ್ನು ನಮ್ಮ ಪಕ್ಷ ಮಾಡ್ತಿದೆ. ಅದಕ್ಕೆ ನಮ್ಮ ನಾಯಕರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಇವತ್ತು ಅದಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಭೀಮೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೂರ್ಯಗದ್ದೆಯಲ್ಲಿ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಎಲ್ಲ ನಮ್ಮ 35 ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ. ಫೆಬ್ರವರಿ 3ರಿಂದ ಶ್ರೀ ಮಾರಿಕಾಂಬಾ ಜಾತ್ರೆ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಅಮ್ಮನವರನ್ನು ಕೂರಿಸುವ ಶ್ರೀ ಮಾರಿಕಾಂಬಾ ಕಲಾಮಂಟಪವನ್ನು ವಿಶೇಷವಾಗಿ ಸಜ್ಜುಗೊಳಿಸಲಾಗಿದೆ. ಪೆಂಡಾಲ್ ಗುತ್ತಿಗೆದಾರ ಗಿರೀಶ್ ಮನೋಜ್ ಉತ್ತಮ ವಿನ್ಯಾಸ ಮಾಡಿದ್ದರೆ, ಸಾಗರದ ಯುವಕ ಅರುಣ್ ಲೈಟಿಂಗ್ಸ್ನ ಅರುಣ್ ನಿರ್ವಹಿಸಿರುವ ವಿದ್ಯುತ್ ದೀಪಗಳ ಅಳವಡಿಕೆ ವಿಶೇಷ ಆಕರ್ಷಣೆಗೆ ಕಾರಣವಾಗಿದೆ. ದಂತದ ಬಣ್ಣದ ಮಾದರಿಯಲ್ಲಿ ನಿರ್ಮಿಸಿರುವ ರಾಜಸ್ಥಾನದ ಜೋಧ್ಪುರ್ ಅರಮನೆ ಶೈಲಿಯ ಮಂಟಪದಲ್ಲಿ ದಶಾವತಾರದ ಮೂರ್ತಿಗಳು ಗಮನ ಸೆಳೆಯುತ್ತಿದ್ದರೆ, ಈಶ್ವರ ಪಾರ್ವತಿ ಮೂರ್ತಿ ಇನ್ನೊಂದು ಆಕರ್ಷಣೆಯಾಗಿದೆ. ಇಡೀ ಮಂಟಪ ಅತ್ಯಂತ ಭವ್ಯವಾಗಿ ರೂಪುಗೊಂಡಿದೆ. ಈ ಕುರಿತು ಪೆಂಡಾಲ್ ಸಮಿತಿಯ ಸಂಚಾಲಕ ಆರ್ ಚಂದ್ರು, ಗೋಪುರ ಸಮಿತಿಯ ಸಂಚಾಲಕ ಪುರುಷೋತ್ತಮ್, ಗಂಡನಮನೆ ದೇವಸ್ಥಾನದ ಪ್ರಧಾನ ಅರ್ಚಕ ರವಿ ಪೋತರಾಜ ಹೀಗೆ ಮಾತನಾಡಿದ್ದಾರೆ. ಈ ಒಂದು 2026ನೇ ಶ್ರೀ ಮಾರಿಯಮ್ಮನ ಜಾತ್ರೆಯ ವಿಶೇಷವಾಗಿ ಹೋದ ವರ್ಷ ಕರ್ಣಕವಚ ಮಂಟಪ ಇತ್ತು. ಹೋದ ವರ್ಷ 2003ರಲ್ಲಿ ಕರ್ಣಕವಚ ಮಂಟಪ ಮಾಡಿದ್ರು. ಈ ಸಲ ಶ್ರೀಗಂಧದ ಆನೆಯ ಒಂದು ಶೈಲಿ ಒಳಗೆ, ಆನೆಯ ದಂತದ ಶೈಲಿ ಒಳಗೆ ಈ ಸಲ ಒಂದು ದಶಾವತಾರ ಮಂಟಪನ ಸಾಗರದ ಗಿರೀಶ್ ಹಾಗೂ ಅವರ ಮತ್ತು ಮನೋಜ್ ಅವರ ನೇತೃತ್ವದಲ್ಲಿ ಐವರಿ ಕಲರಿನ ಒಂದು ವಿಶೇಷವಾದ ಮಂಟಪ ಈ ಸಲ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಒಂದು ಶಿಲೆ ಇದರೊಳಗೆ ದಶಾವತಾರದ ರೂಪ ನೋಡ್ಬೋದು. ಮತ್ತು ರಾಜಸ್ಥಾನದ ಜೋಧ್ಪುರ್ ಮಾದರಿಯಲ್ಲಿ ಈ ಸಲ ಐವರಿ ಕಲರಿನ ಒಂದು ವಿಶೇಷ ಮಂಟಪ ಮಾರಮ್ಮನಿಗೆ ರೆಡಿಯಾಗಿ ಸಿದ್ಧತೆಯಾಗಿ ನಿಂತಿದೆ. ಇದನ್ನು 3ನೇ ತಾರೀಕು ಜಾತ್ರೆಗೆ ಅತಿ ವಿಜೃಂಭಣೆಯಿಂದ ನೆರವೇರಿಸಿ ವಿಶೇಷವಾಗಿ ಮಾಡಿಕೊಡ್ತಾ ಇದ್ದೀವಿ. ಈ ಪೆಂಡಾಲ್ ಸಮಿತಿಯ ಸಂಚಾಲಕರಾಗಿ ಹಾಗೆ ಭಾಸ್ಕರ್ ನಾಯ್ಕ್ ಅಂತ ಸಹ ಸಂಚಾಲಕರು ಈ ಪೆಂಡಾಲಿಗೆ. ಒಟ್ಟು 30 ಜನ ನಾವು ಪೆಂಡಾಲ್ ಸಮಿತಿಯ ಸದಸ್ಯರಿದ್ದೇವೆ. ಈ ಮಂಟಪ ಅದನ್ನು ಮೆರುಗನ್ನು ಹೆಚ್ಚಿಸಕ್ಕೆ ಈ ದೀಪಾಲಂಕಾರ ಮಾಡಿದ ಅರುಣ್ ಅವರು ಈ ದೀಪಾಲಂಕಾರದ ಮೆರುಗನ್ನು ಕೊಟ್ಟಿದ್ದಾರೆ. CC ಕ್ಯಾಮ್ರಾ ಒಂದು 40 ಕಡೆ ನಾವು ಸುರಕ್ಷತೆಯ ದೃಷ್ಟಿಯಿಂದ ಅಳವಡಿಸಿದ್ದೇವೆ. ಇದನ್ನು ಎಲ್ಲ ಮಾನಿಟರನ್ನು ಅಲ್ಲಿ ನಮ್ಮ ದೇವಸ್ಥಾನದ ಇದರಲ್ಲಿ ಎಲ್ಲ ಮಾಡ್ತಾರೆ. ಭಕ್ತಾದಿಗಳಿಗೆ ಸುಲಲಿತವಾಗಿ ಹೋಗುವ ರೀತಿಯಲ್ಲಿ ದರ್ಶನ ಮಾಡಿ ಐತಪ್ಪ ಸರ್ಕಲಿಂದ ಎಂಟ್ರಿ ತಗೊಂಡ್ರೆ ಅವರು ಮತ್ತೆ ಇಲ್ಲಿ ದರ್ಶನ ಮಾಡಿ ಮತ್ತೆ ಐತಪ್ಪ ಸರ್ಕಲಲ್ಲೇ ಹೋಗುವ ರೀತಿಯಲ್ಲಿ ಎಲ್ಲ ಇದರಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಭಕ್ತಾದಿಗಳಿಗೆ ಅಲ್ಲಿ ಕ್ಯೂನಲ್ಲಿ ನಿಂತವರಿಗೂ ಕೂಡ ಜರ್ಮನ್ ಇದು ಟೆಂಟನ್ನೆಲ್ಲ ಹಾಕಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿಂದ ಸ್ವಲ್ಪ ರೋಡು, ಆ ರೋಡಿಂದ ಕೂಡ ಜನ ಬರೋವಾಗ ಅವರಿಗೆಲ್ಲ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಜಾತ್ರೆ ಅಂತ ಈ ಸಲ ಜಾತ್ರೆಯಲ್ಲಿ ಗಿರೀಶ್ ತಂಡ ಮತ್ತು ಅವರು ಇವರು ತುಂಬ ಸೊಗಸಾಗಿ ಏನು ಗೊತ್ತಾ, ಬರೀ ಕೇವಲ ಒಂದು 15 ದಿವಸದೊಳಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಮತ್ತು ಎಲೆಕ್ಟ್ರಾನಿಕ್ ಸಮೇತ ಇಲ್ಲಿ ಇವರು ಇದ್ದಾರೆ, ಅರುಣ್ ತುಂಬ ಸೊಗಸಾಗಿ ಮಾಡಿದ್ದಾರೆ. ಶ್ರೀ ಮಾರಿಕಾಂಬೆ ಈ ಸನ್ನಿಧಾನ ಕೂತ್ರೆ ನೋಡೋಕ್ಕೆ ಒಂದು ಚೆಂದ ಆಗುತ್ತೆ. ತುಂಬ ಸೊಗಸಾಗಿ ಮಾಡಿದ್ದಾರೆ. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಅಮ್ಮನವರಿಗೆ ಬಾಗಿನ ಕೊಡುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾನುವಾರ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಯಿತು. ಅಮ್ಮನವರ ಸೀರೆಯನ್ನು ಹೊಳ್ಳ ಮನೆತನದವರು ಮೆರವಣಿಗೆ ಮೂಲಕ ತಂದು ಒಪ್ಪಿಸಿದ್ದಾರೆ.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.